ಕೊಪ್ಪಳ ಜಿಲ್ಲೆಯ ಕುಕನೂರ ತಾಲೂಕಿನ ಇಟಗಿ ಗ್ರಾಮದ ಮಹದೇವ ದೇವಾಲಯದಲ್ಲಿ ನೂತನ ಸಂವತ್ಸರ ಆರಂಭದ ಚೈತ್ರ ಶುಕ್ಲ ಪಾಡ್ಯಮಿಯಂದು ಸೂರ್ಯೋದಯದ ಪ್ರಥಮ ರಶ್ಮಿ ಮಹೇಶ್ವರನ್ನು ಸ್ಪರ್ಶಿಸುತ್ತದೆ. ಪರಾಭವ ಸಂವತ್ಸರದ ಮೊದಲ ದಿನವಾದ ಇಂದು ಮುಂಜಾನೆ ಸೂರ್ಯ ಉದಯಿಸುತ್ತಿದ್ದಂತೆ ರವಿಕಿರಣಗಳು ಶಿವಲಿಂಗವನ್ನು ಸ್ಪರ್ಶಿಸಿದ್ದನ್ನು ಭಕ್ತರು ಕಣ್ತುಂಬಿಕೊಂಡು ಪುನೀತರಾದರು. ದೂರದರ್ಶನದೊಂದಿಗೆ ಗ್ರಾಮದ ಹಿರಿಯ ನಿವಾಸಿ ರಾಮಣ್ಣ, ವೈಜ್ಞಾನಿಕ ವಾಸ್ತುಶಿಲ್ಪ ವಿನ್ಯಾಸದಿಂದಾಗಿ ಯುಗಾದಿ ಹಬ್ಬದಂದು ಸೂರ್ಯನ ರಶ್ಮಿ ಮೊದಲು ಮಹಾದೇವನನ್ನು ಸ್ಪರ್ಶಿಸುತ್ತದೆ. ಇದನ್ನು ಕಣ್ತುಂಬಿಕೊಂಡರೆ ವರ್ಷವಿಡೀ ಸಮೃದ್ಧಿ ಸೌಖ್ಯ ಲಭಿಸಲಿದೆ ಎಂಬ ನಂಬಿಕೆ ಇದೆ ಎಂದು ವಿವರಿಸಿದರು. ಅಷ್ಟೈಶ್ವರ್ಯ ಆಯುಷ್ಯ ಎಲ್ಲ ಅಭಿವೃದ್ಧಿ ಆಗ್ತದೆ ಅಂತ ಒಂದು ಪ್ರತೀತಿ ಇದೆ, ನಮ್ಮ ಹಿರಿಯರು ಹೇಳ್ತಿದ್ರು. ಭಕ್ತರಾದ ಜ್ಯೋತಿ ಗುಳಗಣ್ಣನವರ್ ಮಹಾದೇವನನ್ನು ಸ್ಪರ್ಶಿಸುವ ಮೊದಲ ಸೂರ್ಯ ಕಿರಣದ ದರ್ಶನವನ್ನು ಇಂದು ಕುಟುಂಬ ಸಹಿತವಾಗಿ ಮಾಡಿದ್ದು ಇಂತಹ ಘಟನೆಗೆ ಸಾಕ್ಷಿಯಾದದು ತಮ್ಮ ಪುಣ್ಯ ಎಂದು ಹೇಳಿದರು. ಮೊದಲನೇದಾಗಿ ಅವನ ಕಿರಣಗಳು ನಮ್ಮ ಮಹೇಶ್ವರನ ಪಾದಗಳಿಗೆ ಕಿರಣಗಳು ಮುಟ್ತವೆ. ಸೊ ಹಂಗಾಗಿ ಈ ದಿನ ಅತ್ಯಂತ ಶುಭ ಸಂದರ್ಭ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಹಿರಿಯರು ಈ ಸಾವಿರಾರು ವರ್ಷಗಳ ಹಿಂದೆನೆ ಈ ನಿರ್ಮಾಣವಾದಂತ ಈ ದೇವಸ್ಥಾನ, ಹಿರಿಯರು ಯಾವ ರೀತಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ, ತಂತ್ರಜ್ಞಾನ ಅದನ್ನೆಲ್ಲ ವಿಚಾರವಾಗಿ ಇಟ್ಕೊಂಡು ಹಿರಿಯರಿಗೆ ನಿಜವಾಗ್ಲೂ ಅವ್ರ ಬುದ್ಧಿವಂತರು, ಅವ್ರ ಜಾಣರು. ಪ್ರಪಂಚದ ಯಾವ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀಕಾಂತ ಪೂಜಾರ 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನ ದಂಡನಾಯಕರಾದ ಮಹಾದೇವ ದಂಡನಾಯಕ ನಿರ್ಮಿಸಿದ ಈ ದೇವಾಲಯದ ಇತಿಹಾಸದ ಬಗ್ಗೆ ವಿವರಿಸಿದರು. ಭಗವಂತ ಅಷ್ಟೈಶ್ವರನು ಕೊಟ್ಟು ರಕ್ಷಿಸಲಿ ಅಂತ ಹೇಳಿ ಸುಮಾರು ವರ್ಷದಿಂದ ನಾನು ಈ ಮಹಾದೇವನ ಕಾಯಕದಲ್ಲಿ ಸೇವೆಯಲ್ಲಿ ನಾನು ನಿರತನಾಗಿದ್ದೇನೆ. ಇವತ್ತಿನ ದಿನ ಬಿದ್ದಂತ ಸೂರ್ಯರಶ್ಮಿ ಅತ್ಯಂತ ಅದ್ಭುತವಾಗಿತ್ತು ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಬಿದ್ದಿದೆ. ಮೋಡ ಮುಸುಕಿದ ವಾತಾವರಣ ಇದ್ದೂ ಸಹ ಅತ್ಯಂತ ಅದ್ಭುತವಾಗಿ ಸೂರ್ಯರಶ್ಮಿ ಮಹಾದೇವನ ಅಡಿದಾವರಿಯಲ್ಲಿ ಲಾಸ್ಯವಾಡಿರುವಂತಹ ಒಂದು ಪ್ರಕ್ರಿಯೆಯನ್ನು ನೋಡಿ ತುಂಬಾ ಅದ್ಭುತ ಅನಿಸ್ತು. ಮತ್ತು ಯಾರ್ಯಾರು ಇದನ್ನ ಸಂದರ್ಶನ ಮಾಡಿದ್ದಾರೆ ಅವರೆಲ್ಲರಿಗೂ ಅಷ್ಟೈಶ್ವರ್ಯ, ಆರೋಗ್ಯ, ಆಯುಷ್ಯ ಎಲ್ಲವನ್ನು ಕೊಟ್ಟು ರಕ್ಷಿಸ್ತಾನೆ ಅಂತ ಅನ್ನುವಂಥ ಪ್ರತೀತಿ ಇದೆ.